ಫೋರ್ಸ್ ಫೀಡಿಂಗ್ ಮಾಡಿದ್ರೆ ಆ ಮೀಲ್ ಟೈಮ್, ಈ ಊಟದ ಟೈಮ್ ಅಂದ್ರೇನೆ ಒಂಥರ ಜಿಗುಪ್ಸೆ ಶುರುವಾಗ್ಬಿಡುತ್ತೆ. ನನ್ಗೆ ಊಟನೇ ಬೇಡ ಅನ್ನೋ ಸ್ಥಿತಿಗೆ ಹೋಗ್ಬಿಡ್ತವೆ. ಎಷ್ಟು ತಿನ್ಬೇಕು ಅನ್ನೋದನ್ನ ಮಗುನೇ ಡಿಸೈಡ್ ಮಾಡಬೇಕು. ಏನು ಕೊಡಬೇಕು ಅನ್ನೋದನ್ನ ಮಾತ್ರ ಪೋಷಕರು ಡಿಸೈಡ್ ಮಾಡಿ ಕೊಡ್ಬೇಕಾಗತ್ತೆ. ಅದು ಚೋಕಿಂಗ್ ಅಂತ ಹೇಳ್ತೀವಿ. ಉಸಿರಾಟ ನಿಂತೋಗುತ್ತೆ. ಕೆಲವು ಸಲ ತುಂಬಾ ಸೀರಿಯಸ್ ಆದ್ರೆ ಮಕ್ಕಳು ಪ್ರಾಣನೇ ಕಳ್ಕೊಳ್ತಾರೆ. ಈಗ ತಾಯಿ ಆಗ್ಲಿ, ಅಜ್ಜಿ ಆಗ್ಲಿ, ಅಪ್ಪ ಆಗ್ಲಿ, ಯಾರೇ ತಿನ್ಸಿದ್ರು ಅವ್ರ ಬಾಂಡಿಂಗ್, ಮಗು ಜೊತೆ ಬಾಂಡಿಂಗ್ ಏನಿದೆ, ಸಂಬಂಧ ಏನಿದೆ, ತುಂಬಾನೇ ವ್ಯತ್ಯಾಸ ಆಗುತ್ತೆ. ಟಿವಿ, ಮೊಬೈಲ್ ಮುಂದೆ ದಯವಿಟ್ಟು ಕುತ್ಕೊಂಡು ತಿನ್ನಿಸ್ಬೇಕು. ಮಕ್ಕಳಲ್ಲಿ ನಾವು 6 ತಿಂಗಳು ತುಂಬಿದ ಮೇಲೆ, ಅಂದ್ರೆ 7 ತಿಂಗಳು ಸ್ಟಾರ್ಟ್ ಆದಾಗಿಂದ ಕಾಂಪ್ಲಿಮೆಂಟ್ರಿ ಫೀಡಿಂಗ್, ಪೂರಕ ಆಹಾರನ ಶುರು ಮಾಡ್ತೀವಿ. ಅದು ಒಂಥರ ಆನಂದವಾಗಿರಬೇಕು, ಆಮೇಲೆ ಪೀಸ್ಫುಲ್ ಆಗಿರಬೇಕು. ತುಂಬ ಟೆನ್ಷನ್ ಮಾಡಿಕೊಂಡು ಇಷ್ಟು ತಿನ್ನಲೇಬೇಕು ನನ್ನ ಮಗು, ಇಷ್ಟು ಮಾಡ್ಕೊಂಬಂದಿದ್ದೀನಿ, ಈ ಬಟ್ಲು ಮುಗಿಸ್ಲೇಬೇಕು ಅಂತೇಳಿ ಎಷ್ಟೋ ತಂದೆ ತಾಯಂದಿರು ಫೋರ್ಸ್ ಫೀಡಿಂಗ್ ಮಾಡ್ತಾರೆ. ಸೊ ಅದೇನಾಗುತ್ತೆ ಮಕ್ಕಳಲ್ಲಿ ಅಂದರೆ, ಫೋರ್ಸ್ ಫೀಡಿಂಗ್ ಮಾಡಿದ್ರೆ ಆ ಮೀಲ್ ಟೈಮ್, ಈ ಊಟದ ಟೈಮ್ ಅಂದ್ರೇ ಒಂಥರ ಜಿಗುಪ್ಸೆ ಶುರುವಾಗ್ಬಿಡುತ್ತೆ. ಸೊ ನೆಗೆಟಿವ್ ಮೀಲ್ ಟೈಮ್ ಅಸೋಸಿಯೇಷನ್ ಅಂತ ಹೇಳ್ತೀವಿ. ನನಗೆ ಊಟನೇ ಬೇಡ ಅನ್ನೋ ಸ್ಥಿತಿಗೆ ಹೋಗ್ಬಿಡ್ತವೆ. ಅದೊಂದು ಎಂಜಾಯಬಲ್ ಆಗಿರಬೇಕು. ಮಕ್ಕಳು ಒಂದೊಂದು ಫುಡ್ ಐಟಮ್ನು ಆನಂದದಾಯಕವಾಗಿ ಹೇಗಿದೆ, ಏನು ಟೆಕ್ಸ್ಚರ್ ಹೇಗಿದೆ, ಟೇಸ್ಟ್ ಏನಿದೆ ಅದೆಲ್ಲ ನೋಡಿಕೊಂಡು, ಸ್ವಲ್ಪ ಮೆಸ್ಸಿ ಆದರೂ ಪರವಾಗಿಲ್ಲ, ಅವ್ರ ಟೈಮ್ ತೊಗೊಂಡು ತಿನ್ನಲಿಕ್ಕೆ ನಾವು ಆದಷ್ಟು ಎನ್ಕರೇಜ್ ಮಾಡಬೇಕು. ನಾವೇನು ಹೇಳ್ತೀವಿ ಅಂದರೆ ರೆಸ್ಪಾನ್ಸಿವ್ ಫೀಡಿಂಗ್. ಮಗು ಹೇಗೆ ತಿನ್ನುತ್ತೆ ಅನ್ನೋದನ್ನು, ನಾವು ಏನೇನು ಕೊಡಬೇಕು ಅನ್ನೋದನ್ನು ಪೋಷಕರು ಡಿಸೈಡ್ ಮಾಡಬೇಕಾಗತ್ತೆ. ಆದರೆ ಮಗು ಎಷ್ಟು ತಿನ್ನಬೇಕು, ಎಷ್ಟು ತಿನ್ನಬೇಕು ಅನ್ನೋದನ್ನು ಮಗುನೇ ಡಿಸೈಡ್ ಮಾಡಬೇಕು. ಏನು ಕೊಡಬೇಕು ಅನ್ನೋದನ್ನು ಮಾತ್ರ ಪೋಷಕರು ಡಿಸೈಡ್ ಮಾಡಿ ಕೊಡಬೇಕಾಗತ್ತೆ. ಇನ್ನೂ ಒಂದೇನೆಂದರೆ ಚೋಕಿಂಗ್ ಅಂತ ಹೇಳ್ತೀವಿ. ಈಗ ಫೋರ್ಸ್ ಫೀಡಿಂಗ್ ಮಾಡಬೇಕಾದ್ರೆ ಎಷ್ಟೊಂದು ಜನ ಮಕ್ಕಳು ಹತ್ಕೊಂಡು ತಿಂತಾ ಇರ್ತವೆ. ಆ ಟೈಮಲ್ಲಿ ಏನಾಗುತ್ತೆ, ಮಗು ಊಟ ಅದೇನಾಗುತ್ತೆ, ಅದು ಫುಡ್ ಪೈಪಿಂದ ವಿಂಡ್ ಪೈಪಿಗೆ ಹೋಯ್ತು ಅಂತಂದರೆ ಅದು ಚೋಕಿಂಗ್ ಅಂತ ಹೇಳ್ತೀವಿ. ಉಸಿರಾಟ ನಿಂತೋಗುತ್ತೆ. ಕೆಲವು ಸಲ ತುಂಬ ಸೀರಿಯಸ್ ಆದರೆ ಮಕ್ಕಳು ಪ್ರಾಣನೇ ಕಳ್ಕೊಳ್ತಾರೆ. ಸೊ ಈ ಕಡಲೆ ಬೀಜ, ಆ ಥರದ್ದೆಲ್ಲ ಬೀಜಗಳನ್ನ ಆದಷ್ಟು 2-3 ವರ್ಷದೊಳಗಡೆ ಹಿಂಗೆ ಪ್ರೆಸ್ ಮಾಡಿ ಅದು ಸಾಫ್ಟ್ ಆಗುತ್ತೆ ಅನ್ನೋದಿದ್ದರೆ ಕೊಡಬೇಕು. ಅದು ವೆರಿ ಇಂಪಾರ್ಟೆಂಟು. ಫೋರ್ಸ್ ಫೀಡಿಂಗಲ್ಲಿ ಆ ಚೋಕಿಂಗ್ ಆಗೋ ಸಾಧ್ಯತೆಗಳು ಜಾಸ್ತಿ ಆಗ್ತವೆ. ಇನ್ನೂ ಒಂದು ಏನಂದರೆ ಪಿಕ್ಕಿ ಈಟಿಂಗ್ ಅಂತ ಹೇಳ್ತೀವಿ. ಈಗ ಮಕ್ಕಳು ಫೋರ್ಸ್ ಫೀಡಿಂಗ್ ಮಾಡ್ತಾ ಇದ್ದರೆ, ನನಗೆ ಅದು ಬೇಡ, ಇದು ಬೇಕು, ಇದೇ ತಿನ್ಬೇಕು, ನಾನು ಅದು ತಿನ್ನೋದಿಲ್ಲ ಅನ್ನೋ ಅಭ್ಯಾಸ, ಪಿಕ್ಕಿ ಈಟಿಂಗ್ ಅಂತ ಏನು ಹೇಳ್ತೀವಿ, ಅದು ಡೆವಲಪ್ ಆಗುತ್ತೆ. ಆಮೇಲೆ ತಿನ್ಸೋರು, ಈಗ ತಾಯಿ ಆಗಲಿ, ಅಜ್ಜಿ ಆಗಲಿ, ಅಪ್ಪ ಆಗಲಿ, ಯಾರೇ ತಿನ್ಸಿದ್ರು ಅವ್ರ ಬಾಂಡಿಂಗ್, ಮಗು ಜೊತೆ ಬಾಂಡಿಂಗ್ ಏನಿದೆ, ಸಂಬಂಧ ಏನಿದೆ, ತುಂಬಾ ವ್ಯತ್ಯಾಸ ಆಗುತ್ತೆ. ಸೊ ಆದಷ್ಟು ರೆಸ್ಪಾನ್ಸಿವ್ ಫೀಡಿಂಗ್, ಮಗುವನ್ನ ಮಾತಾಡಿಸ್ಕೊಂಡು ಆಟ ಆಡಿಸ್ಕೊಂಡು ತಿನ್ನಿಸ್ಬೇಕೇ ಹೊರತು ಈ ಟಿ ವಿ, ಮೊಬೈಲು ಬಿಟ್ಬಿಟ್ಟು ತಿನ್ನಿಸೋದು ಸೂಕ್ತ. ಟಿ ವಿ, ಮೊಬೈಲ್ ಮುಂದೆ ದಯವಿಟ್ಟು ಕುತ್ಕೊಂಡು ತಿನ್ನಿಸ್ಬೇಡಿ. ಎಷ್ಟೊಂದು ಸಲ ತಾಯಂದಿರು ಆಗಲಿ, ತಂದೆಯಂದಿರಾಗಲಿ ಮೊಬೈಲ್ ಇಟ್ಕೊಂಡು, ಇಲ್ಲ ಟಿ ವಿ ಮುಂದೆ ಅವ್ರು ಕುತ್ಕೊಂಡು ನೋಡಿಕೊಂಡು ಮಕ್ಕಳಿಗೆ ತಿನ್ನಿಸ್ತಾರೆ. ಸೊ ಅದು ಸೂಕ್ತ ಅಲ್ಲ. ದಯವಿಟ್ಟು ಅದನ್ನು ನಿಲ್ಲಿಸಬೇಕು. ಸೊ ರೆಸ್ಪಾನ್ಸಿವ್ ಫೀಡಿಂಗ್ ಅಂದರೆ ಪಾಪು ಹೇಗೆ ರೆಸ್ಪಾಂಡ್ ಮಾಡುತ್ತೆ ಅದ್ರ ತಕ್ಕನಾಗೆ ಊಟ ಮಾಡಿಸೋದು ಭಾಳ ಮುಖ್ಯ.